ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮತ್ತು ನಮ್ಮದು ಒಂದು ದೇವ್ರ ಕಾರ್ಯ ಆಯಿತು. ಸೊ ಹಾಗಾಗಿ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದು. ಗೊತ್ತೇ ಇದೆಯಲ್ಲ ನಮ್ಮದು ಸೋಮೇಶ್ವರ ದೇವಸ್ಥಾನ ಅಂತ. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದು ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ ತಂಗಿಯರು, ನಮ್ಮ ನಾದಿನಿಯರು. ಸೊ ಎಲ್ಲ ಜೊತೆಗೂಡ್ಬಿಟ್ಟು ಎಲ್ಲ ಹೋಗ್ತಾಯಿದ್ದು. ಏಕೆಂದರೆ ನಮ್ಮ ಚಿಕ್ಕತ್ತೆ ಮನೆ ಕಡೆಯಿಂದ ಒಂದು ದೇವ್ರ ಕಾರ್ಯ ಆಯಿತು. ಅಂದರೆ ಒಂದು ಹರಕೆ ಹೊತ್ಕೊಂಡಿದ್ರು. ಸೊ ಹಾಗಾಗಿ ಅದನ್ನು ನೆರವೇರೋದ್ರಿಂದ ಅದರದ್ದೊಂದು ದೇವರಿಗೆ ಒಂದು ಬಲಿ ಕೊಟ್ಬಿಟ್ಟು ಅದರದ್ದು ಎಡೆ ಮಾಡಬೇಕಿತ್ತು. ಸೊ ಹಾಗಾಗಿ ನಾವೇನು ಮಾಡೋದು, ಖಂಡಿತದಲ್ಲಿಗೆ ಹೊರಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟು. ಇದು ಸೋಮೇಶ್ವರ ದೇವಸ್ಥಾನ. ಇದು ಸೋಮೇಶ್ವರ ದೇವಸ್ಥಾನಕ್ಕೆ ಬಂದು ನಾನ್ ವೆಜ್ ಆಗೋಲ್ಲ. ನಮ್ಮದು ಚೌಡಮ್ಮ ದೇವಸ್ಥಾನಕ್ಕೆ ಮಾತ್ರ ನಾನ್ ವೆಜ್ ಆಗೋದು. ಸೊ ಹಾಗಾಗಿ ನಾವೆಲ್ಲ ಗಾಡಿ ಮಾಡಿಕೊಂಡು ಒಂದು ಜಾಲಿ ಟ್ರಿಪ್ ಹೋಗ್ಬೇಕು ಅಂತ ಹೋಗ್ತಾಯಿದ್ದು. ಸ್ವಲ್ಪ ಮಧ್ಯ ದಾರಿಲೂ ಸ್ವಲ್ಪ ಒಬ್ಬರಿಗೆ ವಾಮಿಟ್ ಆಯಿತು. ಸೊ ಸುಸ್ತು ಆಗಿದ್ರು. ಸೊ ಪರವಾಗಿಲ್ಲ, ಹಾಗೂ ಅವ್ರು ಬರ್ತೀನಿ ಅಂತಂದು. ಸೊ ಜೊತೆಗೆ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ದೀವಿ. ನೋಡಿ, ತುಂಬ ಚೆನ್ನಾಗಿ ಜಾಲಿಯಾಗಿರುತ್ತೆ. ಅಂದರೆ ಫ್ಯಾಮಿಲಿ ಜೊತೆ ಹೋದ್ರೆ ಒಂಥರ ಚೆಂದ ಅಲ್ವಾ. ಸೊ ಹಾಗಾಗಿ ನಾವು ಬಂದು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಎಲ್ಲ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಬಂದಿದ್ದು. ಜೊತೆಗೆ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಬಂದಿದ್ರಿಂದ ತುಂಬ ಎಂಜಾಯ್ಮೆಂಟ್ ಇತ್ತು. ನಾನು, ನಮ್ಮ ಮನೆಯವರು ಮತ್ತು ನಮ್ಮ ಪಾಪು ಎಲ್ಲರೂ 3 ಜನನು ಫಸ್ಟು ದೇವಸ್ಥಾನಕ್ಕೆ ಬಂದಿದ್ದು. ಅದಾದಮೇಲೆ ಎಲ್ಲ ಲೇಟಾಗಿ ಬಂದರು. ಸೊ ಹಾಗಾಗಿ ನಾವು ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದು. ಅವ್ರು ಬರೋದು ಲೇಟಾಗಿದ್ದರಿಂದ ನಾವು ಫಸ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಒಂದು ಪ್ರದಕ್ಷಿಣೆನೂ ಹಾಕ್ಕೊಂಡು ದೇವಸ್ಥಾನ ಒಂದು ಸುತ್ತು ಹೊಡೆದ್ಬಿಟ್ಟು ಬರ್ತಾಯಿದ್ವಿ. ಇದು ಬಂದು ಚೌಡಮ್ಮನ ದೇವಸ್ಥಾನ. ಇಲ್ಲಿ ಬಂದು ಇದು ಇರುತ್ತೆ. ಇದು ಬಂದು ಉತ್ಸವ ಮೂರ್ತಿ. ಅಂದರೆ ಇದನ್ನು ಬೇರೆ ಊರಿಗೆಲ್ಲನೂ ಕರ್ಕೊಂಡು ಹೋಗ್ತಾ ಇರ್ತಾರೆ, ಉತ್ಸವ ಮೂರ್ತಿ ಅಲ್ವಾ. ಸೊ ಹಾಗಾಗಿ ಇದು ಬಂದು ನಮ್ಮ ಸೋಮೇಶ್ವರ ದೇವಸ್ಥಾನ. ಇದು ಉದ್ಭವ ದೇವಸ್ಥಾನ. ಅಂದರೆ ಬಸಪ್ಪಂದು ಉದ್ಭವ ಬಸಪ್ಪ ಅಂತಲೇ ಫೇಮಸ್ ಆಗಿದೆ ನಮ್ಮ ದೇವ್ರದ್ದು. ಹಾಗಾಗಿ ಅದಾದಮೇಲೆ ನಾವೆಲ್ಲ ಹೊರಟು ಎಲ್ಲಿಗೆ ಹೋಗ್ತಾಯಿದ್ವಿ ಅಂತ ಗೊತ್ತಲ್ವ, ಅದೇ ನಮ್ಮ ಚೌಡಮ್ಮ ದೇವಸ್ಥಾನ. ಇದು ತುಂಬ ಪ್ರಸಿದ್ಧಿಯಾಗಿದ್ದು. ಮತ್ತು ಇದು ಬಂದು ಚೊಕ್ಕಾಪುರ ಅಂತ ಈ ಊರಲ್ಲಿ ಬಂದು ನೆಲೆಸಿರೋದು ಚೌಡಮ್ಮ ದೇವಸ್ಥಾನ. ಚೌಡಮ್ಮ ತಾಯಿ ಬಗ್ಗೆ ಹೇಳ್ತಾನೆ ಹೋದರೆ ಒಂದು 100 ಕಥೆಗಳೇ ಇದೆ. ಅದು ಆಲ್ರೆಡಿ ನಾನು ನಿಮಗೆ ಇದ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದ್ಸಲ ಇನ್ಫಾರ್ಮೇಷನ್ ಕೊಡ್ತಾನೆ ಇದ್ದೀನಿ. ಇದು ಬಂದು ಬೇರೆ ಊರಿಂದ ಬಂದು ಈ ಊರಲ್ಲಿ ನೆಲೆಸಿರೋದು. ಚೊಕ್ಕಾಪುರ ದೇವತೆ ಅಂತಲೇ ಫೇಮಸ್ ಆಗಿರೋದು. ಇದು ಚೊಕ್ಕಮ್ಮ ಅಂದರೆ ಚೌಡಮ್ಮ ಅಂತ ಫೇಮಸ್ ಆಗಿರೋದು. ಇದಕ್ಕೆ ಬಂದು ನಾನ್ ವೆಜ್ ಆಗುತ್ತೆ. ಅದು ಬಂದು ಶಿವಂದು ಅಂದರೆ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದು ನಾನ್ ವೆಜ್ ಆಗೋಲ್ಲ. ಇವೆರಡು ಅಣ್ಣ ತಂಗಿಯರು. ಸೊ ಹಾಗಾಗಿ ಅಲ್ಲಿ ಫಸ್ಟ್ ಪೂಜೆ ಆದಮೇಲೆ ಇಲ್ಲಿ ಪೂಜೆ ಬರೋದು. ಇಲ್ಲಿ ಚಿಕನ್ ಮಟನ್ ತಿಂದು ಆ ದೇವಸ್ಥಾನಕ್ಕೆ ಹೋಗೋಂಗಿಲ್ಲ. ಸೊ ಹಾಗಾಗಿ ಯಾರು ಫಸ್ಟ್ ಬಂದರೂ ಫಸ್ಟು ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನಮ್ಮ ಚೌಡಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಬೇಕು. ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಮಟನ್ನು ಚಿಕನ್ನು ತಿಂದು ಆ ದೇವಸ್ಥಾನಕ್ಕೆ ಯಾವತ್ತೂ ಹೋಗೋಂಗಿಲ್ಲ. ಸೊ ಹಾಗಾಗಿ ಮಟನ್ನು ಚಿಕನ್ ಯಾರ್ಯಾರು ಮಾಡ್ತಿರೋ ಅವರು ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಬಂದು ಬಲಿಪೀಠ. ಅದೇ ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ. ಸೊ ಹಾಗಾಗಿ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ಯಾರು ಎಲ್ಲ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಜೊತೆಗೆ ಇಂಟ್ರೆಸ್ಟಿಂಗ್ ಆಯಿತು ಅಂತಂದರೆ, ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಕೇಳ್ಕೊತೀನಿ. ಮತ್ತು ನಾವೆಲ್ಲ ಒಂದು ದೇವಸ್ಥಾನದೆಲ್ಲ ಪ್ರದಕ್ಷಿಣೆ ಹಾಕಾದ್ಮೇಲೆ ಈ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನೂ ಬರ್ತಾನೆ ಇದ್ದರು ನಮ್ಮ ಸಂಬಂಧಿಕರು, ನಮ್ಮ ನೆಂಟರುಗಳೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲ ಇನ್ನೂ ಬರ್ತಾನೆ ಇದ್ದರು. ನಾವು ಅಷ್ಟರಲ್ಲಿ ರೀಚ್ ಆಗಿಬಿಟ್ಟಿದ್ವಲ್ಲ. ಸೊ ಹಾಗಾಗಿ ಯಾಕೆ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ನಾವು ಫಸ್ಟೇ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟು ಎಲ್ಲ ಪೂಜೆನೆಲ್ಲ ಮಾಡಿಸ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಪಾಪುಗೆ ಬಂದು ಏನು ದೇವರಂದರೆ ತುಂಬಾ ನಂಬಿಕೆ, ತುಂಬಾ ಭಕ್ತಿ ಅಂತಲೇ ಹೇಳೋದು. ಅವ್ರ ಅಪ್ಪನಿಗಿಂತ ಹೆಚ್ಚು ಅಂತಲೇ ಹೇಳ್ತೀನಿ. ಏಕೆಂದರೆ ಅವಳು ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಳೆ ಮತ್ತು ಅದೇ ಥರನೇ ನಡ್ಕೊತಾಳೆ. ಜೊತೆಗೆ ನನ್ನ ಮಗಳು ಬರ್ತಡೇನೂ ಇದೆ. ಸೊ ಹಾಗಾಗಿ ರೀಸೆಂಟಾಗಿದೆ. ಎಲ್ಲರೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾವತ್ತು ಅಂತಂದರೆ ಮಂಡೇ ಅಂದರೆ ಫೆಬ್ರವರಿ 10ಗೆ ನನ್ನ ಮಗಳು ಬರ್ಡೇ ಇದೆ. ಸೊ ಹಾಗಾಗಿ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ರು ಅವರೆಲ್ಲ ಖಂಡಿತವಾಗ್ಲೂ ನನ್ನ ಮಗಳು ಬರ್ತಡೇಗೆ ಬನ್ನಿ, ಹಾಗೆ ವಿಶಸ್ ತಿಳಿಸಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ಮಗಳದ್ದು ವಿಡಿಯೋನ ಹಾಕ್ತೀನಿ, ಅಂದರೆ ಬರ್ಡೇ ವಿಡಿಯೋನ ಹಾಕ್ತೀನಿ ಸದ್ಯದಲ್ಲೇ, ಬರ್ತಡೇದು. ಸೊ ವೆಯ್ಟ್ ಮಾಡಿ, ಹಾಗೆ ವಾಚ್ ಮಾಡಿ. ನಮ್ಮದು ದೇವರು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಶಾಂತ ಮೂರ್ತಿಯಾಗಿ ಕುತ್ಕೊಂಡಿದ್ದಾಳೆ ನಮ್ಮಮ್ಮ. ನನಗಂತೂ ತುಂಬ ಇಷ್ಟ ದೇವರು. ಮತ್ತು ಇಲ್ಲಿ ಬಂದು ಇಡಬಲ ಅಂತ ಅಪ್ಪಣೆ ಆಗುತ್ತೆ. ಅಂದರೆ ನಾವು ಕೇಳಿಕೊಂಡ್ರೆ ಪೂಜಾರಿ ಬಂದು ಹೂವದಲ್ಲಿ ಪ್ರಸಾದ ತೆಗೆದು ನೋಡ್ತಾರೆ ಆಗುತ್ತೋ ಇಲ್ವೋ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲೂ ಯಾರ್ಯಾರು ನಂಬಿಕೆಯಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತೀರೋ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ನಮ್ಮದು ದೇವಸ್ಥಾನದ ಒಂದು ಪೂರ್ತಿ ವಿಡಿಯೋನ ಇದರಲ್ಲಿ ತೋರಿಸ್ತಾರೆ ನೋಡಿ. ಅಕ್ಕಪಕ್ಕ ಏನೇನು ಅಂದರೆ ಸೋಮೇಶ್ವರ ದೇವಸ್ಥಾನದಿಂದ ಇರ್ಬೋದು, ಮತ್ತು ಇದ್ರ ದೇವಸ್ಥಾನ ಅಂದರೆ ಚೌಡಮ್ಮನ ದೇವಸ್ಥಾನದಿಂದ ಎಲ್ಲದನ್ನು ವೀಡಿಯೋ ಮಾಡಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ನೆಂಟರೆಲ್ಲ ಬಂದಿದ್ದಾರೆ, ನೋಡ್ತಾ ಇದ್ದೀರಲ್ಲ. ಎಲ್ಲ ಒಬ್ಬೊಬ್ಬರಾಗೆ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಹೇಗಿದ್ದಾರೆ ಅಂತ. ಸುತ್ತಮುತ್ತಲೆಲ್ಲ ಈಗ ಎಂಟ್ರಿ ಕೊಟ್ಟು ಎಲ್ಲ ಆಚೆ ಹೋಗ್ತಾ ಇದ್ದಾರೆ ದೇವಸ್ಥಾನದಿಂದ. ಅದಾದಮೇಲೆ ನಾವು ಬಲಿ ಕಡಿಯೋದನ್ನ ನಾನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವರೆಲ್ಲ ನಮ್ಮ ಅಜ್ಜಿದು ತಾತಂದಿರು ಮತ್ತು ನಮ್ಮ
ಪುಟಾಣಿ ಮಕ್ಕಳುಗಳು, ನಮ್ಮ ರಂಜಿತ್ ಅಕ್ಕರು ಮತ್ತು ಹಂಸ, ಚಿನ್ನು ಬಂದಿದ್ದಾರೆ ಮತ್ತು ಅವ್ರ ಮಕ್ಕಳು ಬಂದಿದ್ದಾರೆ. ಅಂದರೆ ಇವರು ನಮ್ಮ ಆಂಟಿ, ಇವ್ರದ್ದೇ ಅವ್ರ ಕಾರ್ಯ ಇದ್ದಿದ್ದು. ಸೊ ಇವರು ಮೇಷ್ಟ್ರು, ನಮ್ಮ ಸೋಮೇಶ್ವರ ಮೇಷ್ಟ್ರು ಅಂತ ಅವರು. ಮತ್ತು ಇವರು ಬಂದು ಗೊತ್ತಲ್ಲ ನಮ್ಮ ಅಂಬಿಕಮ್ಮ ಅವರು ಇವರು ಬಂದು ಹಂಸ ಇದ್ದಾರಲ್ಲ ಅವರಮ್ಮ ಕಮಲಾ ಆಂಟಿ, ಮೇಶ್ವರ ಹೆಂಡ್ತಿಯವರು. ಮತ್ತು ಇಲ್ಲಿ ಬಂದು ರಾಕಿ ಬಾಯ್, ನಮ್ಮ ರಾಕಿ ಬಾಯ್ ಎಲ್ಲ ಮುದ್ದೆ ಎಲ್ಲ ಕಟ್ಟೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಮತ್ತು ಇವರು ಬಂದು ಉಮೇಶ್ ಅಣ್ಣ ಅಂತ, ಇವ್ರು ನಿಮಗೆ ಗೊತ್ತೇ ಇರ್ಬೋದು, ಎಲ್ಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ನೋಡಿದ್ರಲ್ಲ. ನಮ್ಮ ಉಮೇಶ್ ಅಣ್ಣವ್ರು ಯಾವ ರೇಂಜಿಗೆ ಮುದ್ದೆ ಕಟ್ತಾಯಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ ಅವ್ರು ಮುದ್ದೆ ಕಟ್ಟೋದು ನೋಡಿ. ಮತ್ತು ಅವ್ರು ಕೆಲಸ ಮಾಡ್ತಿರೋದೇ ಅಪರೂಪ ಅಂತ ಅನಿಸುತ್ತೆ, ಆ ಥರ ಇದೆಲ್ಲ ಇಲ್ಲ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಇವರು ಬಂದು ನಮ್ಮ ಸ್ಕೂಲ್ ಟೀಚರ್ ಮೇಷ್ಟ್ರು ಅಂತ, ಸೋಮೇಶ್ವರ ಮೇಷ್ಟ್ರು. ಹಾಯ್ ಸರ್. ಮತ್ತು ಇಲ್ಲಿ ನೋಡಿ ನಮ್ಮ ರಾಕಿ ಬಾಯ್ ಹೇಗಿದ್ದಾನೆ, ಉಗುರು ಬೆಳೆಸ್ಕೊಂಡು ಒಳ್ಳೆ ಸೂಪರಾಗಿದ್ದಾನಲ್ಲ. ಇವನು ನಮ್ಮ ಚಿನ್ನು, ಮೇಷ್ಟ್ರು ಮಗಳು ಇವಳು. ಮತ್ತು ಇನ್ನೊಬ್ಬರು ಬರ್ತಾರೆ ನೋಡಿ, ಈಗ ಒಬ್ಬರು ಶೋಭಿತಾ ಅಂತ, ಇವಳು ನನ್ನ ಫೇವ್ರೆಟ್, ನನ್ನ ನಾದಿನಿ. ಇವಳು ಶೋಭಿತಾ ಅಂತ, ಮೇಷ್ಟ್ರು ಇನ್ನೊಬ್ಳು ಮಗಳು, ಫಸ್ಟ್ನೇ ಮಗಳು, ಚಿನ್ನು ಎರಡನೇ ಮಗಳು. ಇವ್ರು ಬಂದು ಕಿರಣ್ ಅಂತ, ಇಲ್ಲಿ ಒಂದು ಹಂಸ, ಈ ಪುಟಾಣಿ ಮಗಳು ಬಂದು ಇವ್ರದ್ದೆಲ್ಲ ಫ್ಯಾಮಿಲಿ ನಮ್ಮದು. ಸೊ ನಾನ್ ವೆಜ್ ಮಾಡಿದ್ವಿ, ಅಡುಗೆ ಎಲ್ಲ ರೆಡಿ ಆಗಿದೆ. ಈಗ ಎಡೆ ಕೊಡಬೇಕು. ಎಡೆ ವೀಡಿಯೋನ ಮಾಡೋಂಗಿಲ್ಲ, ಸೊ ಹಾಗಾಗಿ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ. ಈ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಏನಾದ್ರು ಇತ್ತು ಅಂದರೆ ನಾನು ನೆಕ್ಸ್ಟ್ ಖಂಡಿತವಾಗ್ಲೂ ಸಿಗೋಣ. ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತಲೇ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಫ್ಯಾಮಿಲಿ ಟ್ರಿಪ್ಪಲ್ಲಿ ನನಗೆ ತುಂಬ ಖುಷಿ ಆಯಿತು, ಏಕೆಂದರೆ ಎಲ್ಲ ಹೋಗಿ ಫ್ಯಾಮಿಲಿ ಸಮೇತ ಹೋಗಿ ಪೂಜೆ ಮಾಡಿಸ್ಕೊಂಡು ಎಡೆ ಮಾಡಿಕೊಂಡು ದೇವರಿಗೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತು ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂದರೆ ವಾಟ್ಸಪ್ ಇದೆ ಮತ್ತು ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡಿ.